ಇವತ್ತಿನ ಮಟ್ಟಿಗೆ ಕ್ರಿಕೆಟ್‌ಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಇದಾವೆ. ಅವುಗಳನ್ನ ಕ್ವಿಕ್ ಆಗಿ ನೋಡ್ಕೊಂಬರೋಣ ಬನ್ನಿ. ನಂಬರ್ 1 ಮಯಾಂಕ್ ಯಾದವ್ ಲಕ್ನೋ ಸೂಪರ್ ಜೈಂಟ್ಸ್‌ಗೆ ಹಾಗೆ ಇಂಡಿಯಾಗೆ ಸಿಕ್ಕಂತ ದ ಫಾಸ್ಟೆಸ್ಟ್ ಬೌಲರ್. ಅಣ್ತಮ್ಮ 155ರಲ್ಲಿ ಕನ್ಸಿಸ್ಟೆಂಟ್ ಆಗಿ ಬೌಲ್ ಮಾಡ್ತಾ ಇದ್ರು. ಸೊ ಒಂದೇ ಸಾರಿಗೆ ಎಲ್ಲರ ಕಣ್ಣು ಅವರ ಮೇಲೆ ಹೋಗಿತ್ತು. ಬಟ್ ಹೋದ ಮ್ಯಾಚಲ್ಲಿ ಅವರು ಇಂಜೂರ್ಡ್ ಆದರು. ಮ್ಯಾಚಲ್ಲಿ ಇದ್ದವರು ನಂತರ ತಮ್ಮ ಓವರ್ಸ್‌ನ ಕಂಪ್ಲೀಟ್ ಮಾಡ್ದನೆ ಹೊರಗೆ ಹೋಗಬೇಕಾಯಿತು. ಸೊ ಈಗ ಮತ್ತೆ ಅವರಿಗೆ ಸಮಯ ಬೇಕಾಗಿದೆ ವಾಪಸ್ ಬರೋದಕ್ಕೆ. ಅವರ ಫಿಟ್ನೆಸ್ ಇನ್ನ ಬೆಟರ್ ಆಗಬೇಕಿದೆ. ಹಾಗೆ ಅವರು ರಿಕವರ್ ಆಗ್ತಿದಾರಂತೆ. ಸೊ ಆಲ್ರೆಡಿ ಒಂದು ಮ್ಯಾಚನ್ನು ಮಿಸ್ ಮಾಡ್ಕೊಂಡಿದ್ದಾರೆ ಅಂಡ್ ಇನ್ನ ಒಂದು ಮ್ಯಾಚನ್ನು ಅಂದರೆ ಇವತ್ತಿನ ಮ್ಯಾಚ್ LSG ವರ್ಸಸ್ DC ಇದನ್ನು ಕೂಡ ಮಿಸ್ ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಂಬರ್ 2 ಕುಲ್ದೀಪ್ ಯಾದವ್. ಡೆಲ್ಲಿ ಕ್ಯಾಪಿಟಲ್ಸ್ಗೆ ದೊಡ್ಡ ಹೊಡೆತ ಬಿದ್ದಿರೋದೇ ಕುಲ್ದೀಪ್ ಇಲ್ಲದೆ ಇರೋದು ಅವ್ರಿಗೆ. ಅವರ ಬೌಲಿಂಗ್ ಯೂನಿಟ್ನ ಎಲ್ಲರೂ ಧ್ವಂಸ ಮಾಡ್ತಾ ಇದ್ದಾರೆ. ಬಟ್ ಈಗ ಅವರಿಂದ ಒಂದು ಅಪ್ಡೇಟ್ ಬಂದಿದೆ. ಅವರು ರಿಕವರ್ ಆಗ್ತಾ ಇದಾರಂತೆ ಆ್ಯಂಡ್ ಮೇ ಬಿ ಅಂದರೆ ಏಪ್ರಿಲ್ 17ಕ್ಕೆ ನಡೆಯುವಂಥ ಮ್ಯಾಚಲ್ಲಿ ಆ್ಯಂಡ್ ಅಲ್ಲಿಂದ ಅವರು ಡೆಫಿನೆಟ್ಲಿ ಸೆಲೆಕ್ಷನ್ಗೆ ಅವೈಲಬಲ್ ಆಗಿ ಇರ್ತಾರಂತೆ. ಇದು ಒಂದು ಖುಷಿಯ ವಿಚಾರ ಡೆಲ್ಲಿಗೂ ಹಾಗೆ ಇಂಡಿಯನ್ ಕ್ರಿಕೆಟ್ ಟೀಮ್ಗೂ ಕೂಡ. ಇಬ್ಬರಿಗೂ ಅವರ ಅವಶ್ಯಕತೆ ಇದೆ ಮಿಡಲ್ ಓವರ್ಸ್ನಲ್ಲಿ ಆ್ಯಂಡ್ ಅವರು ಎಫೆಕ್ಟಿವ್ ಆಗಿದ್ದಾರೆ ಕೂಡ. ಸೊ ಮುಖೇಶ್ ಕುಮಾರ್ ಆಲ್ರೆಡಿ ಬಂದಿದ್ದಾರೆ ವಾಪಸ್. ಈಗ ಇವರು ಬಂದು ಸೇರ್ಕೊಂಡ್ರೆ ಡೆಲ್ಲಿ ಬೌಲಿಂಗ್ ಯೂನಿಟ್ ಒಂದಷ್ಟರ ಮಟ್ಟಿಗೆ ಬೆಟರ್ ಆಗಿ ಕಾಣುತ್ತೆ. ನಂಬರ್ 3 ವನಿಂದು ಹಸ್ರಂಗ. ಸನ್ರೈಸರ್ಸ್ ಹೈದರಾಬಾದ್ ಟೀಮ್ ವನಿಂದು ಹಸ್ರಂಗ ಅವರನ್ನ ಈ ಆಕ್ಷನ್ನಲ್ಲಿ ಕರ್ಕೊಂಡಿತ್ತು. ಬಟ್ ನಂತರ ಶ್ರೀಲಂಕಾ ಕ್ರಿಕೆಟ್ ಬೋರ್ಡ್ನ ಒಂದಷ್ಟು ನಿರ್ಬಂಧನೆಗಳಿಂದ ಅವರು ಈ IPL ನಲ್ಲಿ ಪಾಲ್ಗೊಳ್ಳೋ ಹಾಗೆ ಆಗಲಿಲ್ಲ. ಆನಂತರ ಅವರನ್ನ 2 ಮ್ಯಾಚ್ಗಳಿಗೆ ಅಂತ ಬ್ಯಾನ್ ಮಾಡಬೇಕಾಯಿತು. ಅಟ್ಲೀಸ್ಟ್ ಆ ಸೀರೀಸ್ ಹಾಗೆ ಪೀರಿಯಡ್ ಮುಗಿಸ್ಕೊಂಡು ಬರ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಅದು ಈಗ ಆಗ್ತಾ ಇಲ್ಲ. ಇವರು ಈ IPL ನಿಂದ ರೂಲ್ಡ್ ಔಟ್ ಆಗಿದ್ದಾರೆ. ಇದು ಒಂಥರ ಸನ್ರೈಸರ್ಸ್ಗೆ ಒಳ್ಳೇದೇ ಆಯಿತು ಅಂತ ಹೇಳ್ಬೋದು. ಹಸ್ರಂಗ ಅವರು ಇನ್ಕನ್ಸಿಸ್ಟೆಂಟ್ ಆಗಿ ಇರ್ತಾರೆ. ಬಟ್ ಅವ್ರು ಇದ್ದಾರೆ ಅಂದರೆ ಅವರನ್ನ ಸ್ಕ್ವಾಡ್ ಒಳಗೆ ತಗೊಳ್ಬೇಕು ಅನ್ನೋ ಥರದ ಪ್ರೆಷರ್ ಇರುತ್ತೆ. ಬಟ್ ಈಗ ಅವರು ಇಲ್ಲದ ಕಾರಣ 3 ಬ್ಯಾಟ್ಸ್ಮನ್ ಜೊತೆ ಹೋಗ್ತಾ ಇರೋದು ಸನ್ರೈಸರ್ಸ್. ಹೆಡ್ ಒಳಗೆ ಬರ್ತಾ ಇದ್ದಾರೆ ಅಂಡ್ ಆ ಬ್ಯಾಟಿಂಗ್ ಯೂನಿಟ್ ಸಾಲಿಡ್ ಆಗಿ ಕಾಣ್ತಾ ಇದೆ. ಸೊ ಹೋದ್ರು ಸನ್ರೈಸರ್ಸ್ಗೆ ಒಳ್ಳೆ ಕ್ಲಾರಿಟಿ ಕೊಟ್ಟೋದ್ರು ಅಂತ ಹೇಳ್ಬೋದು. KL ರಾಹುಲ್ ಒಂದು ಒಳ್ಳೆ ರೆಕಾರ್ಡ್ ಅನ್ನ ಮಾಡ್ಕೊಂಡಿದ್ದಾರೆ. ರೀಸೆಂಟ್ ಆಗಿ LSG ಹಾಗೆ GT ಮಧ್ಯ ಒಂದು ಒಳ್ಳೆ ಮ್ಯಾಚ್ ನಡೀತು. ಅಲ್ಲಿ LSG ಅವರು ಕೇವಲ 163 ರನ್ ಮಾಡಿದ್ರು ಅಂಡ್ ಇದನ್ನ GT ಅವರು ಆರಾಮಾಗಿ ಚೇಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಅದು ಆಗ್ಲಿಲ್ಲ. ಒಂದು ಸರಿಯಾದ ಬೌಲಿಂಗ್ ಲೈನಪ್ ಇಲ್ದೇನೆ ಇರೋರಲ್ಲೇನೆ GT ತಂಡವನ್ನ 130ರ ಒಳಗೆ ಕಟ್ಟಿ ಹಾಕಿ ಈ ಮ್ಯಾಚ್ ಅನ್ನ ಗೆದ್ದಿತ್ತು LSG ಅಂಡ್ ಈ ವಿನ್ ಇಂದ ರಾಹುಲ್ ಅವರದ್ದು ಒಳ್ಳೆ ರೆಕಾರ್ಡ್ ಆಗಿದೆ. LSG 160ರ ಮೇಲೆ ರನ್ ಮಾಡಿ ಅದನ್ನ ಡಿಫೆಂಡ್ ಮಾಡೋದಕ್ಕೆ ಬಂದಿರೋದು 13 ಸಾರಿ ಅಂಡ್ ಆ 13 ಸಾರಿನೂ ಅವರು ಗೆದ್ದಿದ್ದಾರೆ. ಆಲ್ಸೋ ಓವರ್ ಆಲ್ ಆಗಿ ನೋಡಿಕೊಂಡ್ರೆ ಅವರದ್ದು ವಿನ್ ಪರ್ಸೆಂಟೇಜ್ 89% ಇದೆ ಡಿಫೆಂಡ್ ಮಾಡ್ಕೊಳ್ಳೋದ್ರಲ್ಲಿ. ನೀವು ಡಿಫೆಂಡ್ ಮಾಡ್ತಾ ಅದರಲ್ಲೂ ಕಂಪ್ಯಾರಿಟಿವ್ಲಿ ಲೋ ಸ್ಕೋರ್ಗಳನ್ನು ಡಿಫೆಂಡ್ ಮಾಡ್ತಾ ಈ ಯಂಗ್ ಬೌಲಿಂಗ್ ಲೈನಪ್ ಅಲ್ಲಿ ಗೆದ್ದಾಗ ಕ್ಯಾಪ್ಟನ್ಗೆ ಒಳ್ಳೆ ಪ್ರಶಂಸೆ ಸಿಗುತ್ತೆ ಅಂಡ್ ಅದು ಸಿಗ್ತಾ ಇದೆ ಕ್ರಿಕೆಟ್ ಲವರ್ಸ್ ಇಂದ ರಾಹುಲ್ಗೆ. ಆದ್ರೆ ಅನ್ಫಾರ್ಚುನೇಟ್ಲಿ ಅವರ ಸ್ಟ್ರೈಕ್ ರೇಟ್ಗೆ ಸಿಗೋ ಕಮೆಂಟ್ಸ್ ಇಂದ ಅದು ಬ್ಯಾಲೆನ್ಸ್ ಆಗ್ತಾ ಇದೆ ಅಂತಾನು ಹೇಳ್ಬೋದು. ಇವತ್ತು DC ವಿರುದ್ಧ ಅವರ ಮ್ಯಾಚ್ ಇದೆ, ಅಲ್ಲಿ ಏನ್ ಮಾಡ್ತಾರೆ ಅಂತ ನೋಡ್ಬೇಕಿದೆ. ನಂಬರ್ 5 RCB ರಿಟೆನ್ಷನ್. ಮುಂದಿನ ವರ್ಷ IPL ನಲ್ಲಿ ಮೆಗಾ ಆಕ್ಷನ್ ನಡೀತಾ ಇದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಟೀಮ್ಗಳು ಶಫಲ್ ಆಗತ್ವೆ. ಟೋಟಲ್ ಒಂದು ಹೊಸ ಲುಕ್ ಬರಲಿದೆ ಎಲ್ಲ ಟೀಮ್ಗಳಿಗೆ. ಸೊ ಅದು ನಡೆಯೋಕ್ಕಿಂತ ಮುಂಚೆ ರಿಟೆನ್ಷನ್ಸ್ ಎಷ್ಟು ಬೇಕು ಟೀಮ್ಗಳಿಗೆ ಅಂತ ಮಾತುಕತೆ ನಡೀತಾ ಇದೆಯಂತೆ. ಎಷ್ಟು ಪ್ಲೇಯರ್ಗಳನ್ನು ರಿಟೈನ್ ಮಾಡ್ಕೊಳ್ಳೋದಕ್ಕೆ ಬಿಡಬೇಕು ಅನ್ನೋದ್ರ ಬಗ್ಗೆ. ಆ ನ್ಯೂಸ್ ಪ್ರಕಾರ 3 ಟೀಮ್ಗಳು ಅದರಲ್ಲಿ ಆ ರಿಟೆನ್ಷನ್ ನಂಬರ್ ಏನಿದೆ ಅದು ಕಮ್ಮಿ ಇರಬೇಕು ಅಂತ ಹಠ ಹಿಡಿದು ಕೂತಿದವಂತೆ. ಅದ್ರೊಳಗಡೆ RCB ಕೂಡ ಒಂದು. ಅಫ್ಕೋರ್ಸ್ ಅಲ್ವಾ, ಯಾರು ಬೇಕಾಗಿಲ್ಲ RCBಗೆ ಸದ್ಯಕ್ಕೆ ವಿರಾಟ್ ಕೊಹ್ಲಿ ಅವರನ್ನ ಬಿಟ್ಟು. ಎಷ್ಟು ಕಮ್ಮಿ ರಿಟೆನ್ಷನ್ಸ್ ಇರುತ್ತೋ ಅಷ್ಟು ಒಳ್ಳೇದು ಅವರಿಗೆ. ಕಂಪ್ಲೀಟ್ಲಿ ಒಂದು ಹೊಸ ಟೀಮ್, ಹೊಸ ಅವಕಾಶಗಳನ್ನ ನೋಡ್ತಾ ಇರ್ತಾರೆ ತಗೊಳ್ಳೋದಕ್ಕೆ. ಇನ್ನು ಈ ಕಡೆ ಆಲ್ರೆಡಿ ಒಂದು ಟೀಮ್ ಆಗಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರುವಂಥವು ಹೆಚ್ಚು ರಿಟೆನ್ಷನ್ಸ್ ಬೇಕು ಅನ್ನೋದಕ್ಕೆ ಫಿಕ್ಸ್ ಆಗ್ತಾರೆ. ಸೊ ಅದು ಎಲ್ಲಿಗೆ ನಿಲ್ಲುತ್ತೆ, ಎಷ್ಟು ನಂಬರ್ಸ್ಗೆ ನಿಲ್ಲುತ್ತೆ, ಈ ಮೆಗಾ ಆಕ್ಷನ್ಗಿಂತ ಮುಂಚೆ ನಡೆಯೋ ಡಿಸ್ಕಷನ್ಸ್ ಎಂಥವು, ಇವನ್ನೆಲ್ಲ ನಾವು ಒಂದು ಸೆಪರೇಟ್ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಅಂಡ್ ನಿಮ್ಮ ಪ್ರಕಾರ ಎಷ್ಟು ಜನ ರಿಟೈನ್ ಆಗೋದಕ್ಕೆ ಕೊಡಬೇಕು ಅನ್ನೋದನ್ನ ಖಂಡಿತ ಕೆಳಗಡೆ ತಿಳಿಸಿ. ನಂಬರ್ 6 ಸಂಜು ಸ್ಯಾಮ್ಸನ್ಗೆ ಮೊದಲ ಫೈನ್ ಬಿದ್ದಿದೆ. ರೀಸೆಂಟ್ ಆಗಿ ಗುಜರಾತ್ ಟೈಟನ್ಸ್ ಮೇಲಿನ ಮ್ಯಾಚ್ನಲ್ಲಿ ಸ್ಲೋ ಓವರ್ ರೇಟ್ ಕಾರಣ ಅವರಿಗೆ 12 ಲಕ್ಷ ಫೈನ್ ಹಾಕಿದ್ದಾರೆ. ಅದು ಆಗಿದ್ದಕ್ಕೆ ಅವರಿಗೆ ಕೊನೆಯ ಓವರ್ನಲ್ಲಿ ಪೆನಾಲ್ಟಿ ಕೂಡ ಬಿದ್ದಿತ್ತು. ಬರೀ 4 ಫೀಲ್ಡರ್ಸ್ ಮಾತ್ರ ಹೊರಗೆ ಇರಬೇಕಿತ್ತು. ಸೊ ಅವರ ಇಡೀ ಪ್ಲಾನ್ಸ್ ಎಲ್ಲ ಉಲ್ಟಾ ಆಯಿತು ಅಲ್ಲಿ. ಆವೇಶ್ ಖಾನ್ ಪ್ರತಿ ಬಾಲ್ನ ಯಾರ್ಕರ್ ಹಾಕೋದಕ್ಕೆ ಟ್ರೈ ಮಾಡಲಿಲ್ಲ. ಫೀಲ್ಡ್ಗೆ ತಕ್ಕಂತೆ ಬಾಲ್ ಮಾಡಬೇಕಾಯಿತು ಅಂಡ್ ಮ್ಯಾಚ್ ಕೂಡ ಸೋಲ್ಬೇಕಾಯಿತು. ಸೊ ಇಟ್ ವಾಸ್ ಎ ಟಫ್ ಡೇ ಅಂಡ್ ಈ ಫೈನ್ ಇನ್ನೊಂಚೂರು ತಲೆನೋವನ್ನು ತಂದಿರುತ್ತೆ. 2 ಸಾರಿ ಆದರೆ 24 ಲಕ್ಷ, ಅದೇ 3 ಸಾರಿ ಆದ್ರೆ 1 ಮ್ಯಾಚ್ ಬ್ಯಾನ್ ಆಗ್ಬೇಕಾಗತ್ತೆ. ಪಂತ್ದು ಆಲ್ರೆಡಿ 2 ಸಾರಿ ಆಗಿದೆ. ಈಗ ಸ್ಯಾಮ್ಸನ್ಗೆ 1 ಸಾರಿ ಬಿದ್ದಿದೆ ಅಂತ ಹೇಳ್ಬೋದು.
ನಂಬರ್ 7 T20 ವರ್ಲ್ಡ್ ಕಪ್ ಬಗ್ಗೆ ನಿಮಗೆ ಗೊತ್ತಾಯಿದೆ. ಜೂನ್ 1ಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅಲ್ಲಿಗೆ ಮೇ 1ರ ಒಳಗಡೆ 15 ಪ್ಲೇಯರ್ಗಳ ನೇಮ್ ಏನಿದೆ, ಲಿಸ್ಟ್ ಏನಿದೆ, ಅದನ್ನು ICCಗೆ ಕೊಡಬೇಕು ಅಂತ ಆಲ್ರೆಡಿ ಹೇಳಾಗಿದೆ. ಎಲ್ಲ ಟೀಮ್ಗಳು ಕೂಡ ಈ ರೂಲ್ನ ಪಾಲಿಸಬೇಕು. ರೋಹಿತ್ ಶರ್ಮಾ ಪ್ರಕಾರ ಆಲ್ರೆಡಿ 10 ಜನ ಫಿಕ್ಸ್ ಆಗಿದಾರಂತೆ ಅಂಡ್ ಇನ್ನು 5 ಜನರನ್ನ ಈ IPLನಲ್ಲಿ ನೋಡಿ ಫೈನಲೈಸ್ ಮಾಡ್ತಾ ಇದ್ದಾರೆ. ಸೊ ನ್ಯೂಸ್ ಪ್ರಕಾರ ದುಬೇನ ಕನ್ಸಿಡರ್ ಮಾಡ್ತಾ ಇದ್ದಾರಂತೆ. ಪಿಚ್ಗೆ ಸಂಬಂಧ ಇಲ್ದೇನೆ ಮಿಡಲ್ ಓವರ್ಸ್ನಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗ್ತಾರೆ ದುಬೆ. 6 ಹಿಟ್ಟಿಂಗ್ ಎಬಿಲಿಟಿ ಅವರ ರೀತಿ, ಸ್ಪೆಷಲಿ ಆ ಸ್ಲೋ ಆಗೋ ಮಿಡಲ್ ಓವರ್ಸ್ನಲ್ಲಿ ಯಾರಿಗೂ ಇಲ್ಲ ಸದ್ಯಕ್ಕೆ. ಸೊ ಅದರಿಂದ ಅವರನ್ನ ಕನ್ಸಿಡರ್ ಮಾಡ್ತಾ ಇದಾರಂತೆ. ಇನ್ನು ಇಶಾನ್ ಕಿಶನ್ನ ಕೈ ಬಿಟ್ಟಿದ್ದಾರೆ. ಮೇ ಬಿ ಅದು ಅವರ ಸ್ಲಾಟ್ ಇಂದ ಅಂತ ಅನ್ಸುತ್ತೆ. ಫಾರ್ಮ್ನ ಕನ್ಸಿಡರ್ ಮಾಡಿದ್ರು ಸಹ ಅವರಿಗೆ ಬೇಕಾಗಿರುವಂಥ ಸ್ಲಾಟ್ ಸದ್ಯಕ್ಕಂತೂ ಇಲ್ಲ. ಇನ್ನು ಹರ್ಷದೀಪ್ ಸಿಂಗ್ ಹಾಗೆ ಮಯಾಂಕ್ ಯಾದವ್ನ ಕನ್ಸಿಡರ್ ಮಾಡ್ತಾ ಇದ್ರಂತೆ. ಸೀರಿಯಸ್ ಆಗಿ ನಮ್ಮ ಪೇಸ್ ಅಟ್ಯಾಕ್ ಏನೇನೂ ಇಲ್ಲ. ಬುಮ್ರಾಗೆ ಸಾಥ್ ಕೊಡೋಂಥ ಬೌಲರ್ ಒಬ್ಬರೂ ಇಲ್ಲ. ಶಮಿ ಇಲ್ಲ, ಹಾಗೆ ಸಿರಾಜ್ ಫಾರ್ಮ್ ಅಲ್ಲಿ ಇಲ್ಲ. ಸೊ ಅಲ್ಲಿ ಸ್ವಲ್ಪ ಹೊಸ ಮುಖಗಳನ್ನ ನಾವು ನೋಡಬಹುದು. ನಂಬರ್ 8 ಇದು ನಿಮಗೆ ಗೊತ್ತೇ ಇರುತ್ತೆ. ಡೆಲ್ಲಿ ಕ್ಯಾಪಿಟಲ್ಸ್ನ ಮಿಚೆಲ್ ಮಾರ್ಷ್ ರೀಸೆಂಟ್ ಆಗಿ ಇಂಜೂರ್ಡ್ ಆದರು. ಸೊ ಅವರು ಮಿನಿಮಮ್ 2 ವಾರಕ್ಕೆ ಅವೈಲಬಲ್ ಇರೋದಿಲ್ಲ ಸೆಲೆಕ್ಷನ್ಗೆ. ಅಂಡ್ ಇದು ಹ್ಯಾಮ್ಸ್ಟ್ರಿಂಗ್ ಆಗಿರೋದ್ರಿಂದ, ಹಾಗೆಯೇ T20 ವರ್ಲ್ಡ್ ಕಪ್ ಬರ್ತಾ ಇರೋದ್ರಿಂದ ರಿಸ್ಕ್ ತಗೊಳ್ಳೋದಿಲ್ಲ ಅವರು. ಸೊ ಅವರು ಈ ಇಡೀ IPLಗೆ ಅವೈಲಬಲ್ ಇಲ್ಲದೆ ಇರೋ ಹಾಗೆ ಕೂಡ ಆಗ್ಬೋದು. ಸೊ ಇದೊಂದು ದೊಡ್ಡ ಹೊಡೆತ DCಗೆ ಅಂತಾನೆ ಹೇಳಬೇಕು. ಸೊ ಇಷ್ಟು ಇವತ್ತಿನ ಅಪ್ಡೇಟ್ಸ್ ಆಗಿದ್ವು. ಇನ್ನು IPL ರಿಟೆನ್ಷನ್ ಬಗ್ಗೆ ಒಂದು ಸೆಪರೇಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ.